ಹಾಯ್ ಫ್ರೆಂಡ್ಸ್, ವಿಶಾಲು ವ್ಲಾಗ್ಗೆ ಸ್ವಾಗತ. ನಾವಿಲ್ಲಿ ಮೆಂತ್ಯ ಸೊಪ್ಪಿನ ಹೆಸರು ಕಾಳು ದಾಲ್ ಮಾಡೋ ವಿಧಾನ ನೋಡೋಣ. ಮೆಂತ್ಯ ಸೊಪ್ಪು, ಟೊಮೆಟೊ, ಈರುಳ್ಳಿ, ಕರಿಬೇವು, ಅರಿಶಿನ, ಜೀರಿಗೆ, ಸಾಸಿವೆ, 1 ಚಮಚ ಖಾರದ ಪೌಡ್ರು, ಉಪ್ಪು, ಬೆಲ್ಲ ಮತ್ತು ಬೇಯಿಸಿಕ್ಕೊಂಡಿರೋದು ಹೆಸರು ಕಾಳು. ಇವಾಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಪಾತ್ರೆ ಇಟ್ಕೊಳ್ಳೋಣ ನೋಡ್ರಿ. ಅದಕ್ಕೆ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ್ರಿ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅದು ಚಟಪಟ ಅನ್ಬೇಕು ರೀ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಒಂದು ಎಸಳು ಕರಿಬೇವು ಸಾಕ್ರಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆಗೆ ಚೆಂದಾಗ ಫ್ರೈ ಆಗ್ಬೇಕು ರೀ. ಅದು ಈರುಳ್ಳಿ ಹಾಕಿದ್ಮೇಲೆ ಕೈ ಆಡೋದು ಇಷ್ಟಾದರೆ ಸಾಕು. 1-2 ನಿಮಿಷ 2-3 ನಿಮಿಷ ಈರುಳ್ಳಿ ಹಾಕಿ ಕೈ ಆಡಿದ್ರೆ ಸಾಕ್ರಿ. ಈಗ ಟೊಮೆಟೊ ಹಾಕ್ಕೊಂಡ್ರಿ. ಟೊಮೆಟೊ ಹಾಕಿದ ಮೇಲೆ ಚೆಂದಾಗ ಬೇಯಿಸ್ಕೊಬೇಕ್ರಿ. ಟೊಮೆಟೊನು ಮೆತ್ತಗಾಗುವಂಗೆ ಬೇಯಿಸ್ಕೊಳ್ಬೇಕ್ರಿ. ಇದು ಅರ್ಜೆಂಟಿಗೆ ಮಾಡ್ಬೇಕ್ರಿ. ನಮ್ಮ ಮನೆಗೆ ಏನೋ ತರಕಾರಿ ಇಲ್ಲ, ಹೆಂಗೆ ಮಾಡೋಣ್ರಿ, ಸಾರು ಏನು ಮಾಡೋದು, ಪಲ್ಯ ಏನು ಮಾಡೋದು ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಇಲ್ಲರಿ. ಲಘುನ ಆಗಿಬಿಡ್ತೈತ್ರಿ, ಜಲ್ದಿ ಆಗಿಬಿಡ್ತೈತಿ ನೋಡಿರಿ. ಇಷ್ಟು ಟೊಮೆಟೊ ಮೆತ್ತಗಾದ್ರೆ ಸಾಕು. ಎಣ್ಣೆಗೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಲಘುನ ಮೆತ್ತಗಾಗ್ತೈತ್ರಿ. ಅರಿಶಿನ ಹಾಕ್ಕೊಳ್ಳೋಣ್ರಿ. 1/2 ಸ್ಪೂನ್ ಆದರೆ ಸಾಕ್ರಿ ಅರಿಶಿನ. ಖಾರದ ಪೌಡರ್ ನಾನು 1 ಸ್ಪೂನ್ ತೊಗೊಂಡೇನಿ ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಸ್ವಲ್ಪ ಬೆಲ್ಲ ಹಾಕಕತ್ತೇನೆ ರೀ ನಾನಿಲ್ಲೇ. ಅದಂದ್ರೆ ಮೆಂತ್ಯ ಸೊಪ್ಪಿನ ಕಹಿ ಎಲ್ಲ ಹೋಗುತ್ತಲ್ರಿ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೇನ್ರಿ. ಹುಣಸೆ ಹಣ್ಣು ಹಾಕ್ಬೋದು ರೀ, ಏನು ತೊಂದರೆ ಏನಿಲ್ಲ. ನಿಮ್ಗೆ ಆಪ್ಷನಲ್. ಟೊಮೆಟೊ ಬೇಕಂದ್ರೆ ಟೊಮೆಟೊ ಹಾಕ್ಕೋಬೋದು, ಹುಣಸೆ ಹಣ್ಣು ಬೇಕಾದ್ರೆ ಹುಣಸೆ ಹಣ್ಣು ಹಾಕ್ಕೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಐತಲ್ರಿ, ಅದನ್ನು ಹಾಕ್ತೀನಿ ನೋಡಿರಿ. ಅದನ್ನು ಹಾಕಿ 1-2 ನಿಮಿಷ ಚಮಚೆ ಕೈ ಆಡಿಸ್ಬೇಕ್ರಿ. ಬೆಲ್ಲಗುಣ ಇದು ಮೆತ್ತಗಾಗ್ತೈತೆ ರೀ ಸೊಪ್ಪು ನೋಡಿರಿ. ಇಷ್ಟು ಲಗುನ ಮೆತ್ತಗಾಗ್ತೈತೆ ನೋಡಿ. ಕರಿಗೆ ಬಿಟ್ಟು ನೋಡಿರಿ ಅಲ್ಲಿ. ಇಷ್ಟಿದ್ರೆ ಸಾಕ್ರಿ. ನಾವು ನೀವು ನೋಡಿರಿ ಎಲ್ಲ ಮುಗ್ದೆ ಹೋಯ್ತು, ಕರಿಗೆ ಹೋಯ್ತು. ಇಷ್ಟಿದ್ರೂ ಸಾಕು ನೋಡಿರಿ. ಈಗ ನಾನು ಹೆಸ್ರು ಕಾಳು ಹಾಕ್ಕೊತೀನಿ ನೋಡಿರಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಹೆಸ್ರು ಕಾಳು ರೀ, ಹಾಕ್ಕೊತೀನಿ. ನಿಮ್ಗೆ ಇಷ್ಟ ಬೇಕಂದ್ರೆ ಇಷ್ಟನೂ ಬಿಡ್ಬೋದು. ಪಲ್ಯ ಆ ಥರ ನಮಗೆ ಬೇಡ, ದಾಲ್ ಥರ ಅನ್ನ ಸಾಂಬಾರಿಗೆ ಚಪಾತಿ ಎಲ್ಲದಕ್ಕೂ ಇದಾಗುತ್ತೆ ರೀ. ಅದು ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ನಾನು ಸ್ವಲ್ಪ ನೀರು ಹಾಕ್ಕೊತೇನೆ ನೋಡಿರಿ. 1/2 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊರಿ, ಚಲೋ ಇರ್ತೈತೆ ರೀ. ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ರೀ. ಇದನ್ನು ಚೆಂದಾಗ ಕುದಿಸ್ಕೊಳ್ಳೋಣ್ರಿ. ಪಟ ಪಟ ಅಂತ ಕುದಿಬೇಕ್ರಿ. ಅದು ಅಗದಿ ಈಸಿ ಆಗಿಬಿಡ್ತೈತೆ ರೀ. ಲಘುನ 5 ನಿಮಿಷನೇ ಮಾಡ್ಕೊಬೋದು ರೀ. ಇದನ್ನು ಟೆನ್ಷನ್ನ ಮಾಡೋಂಗಿಲ್ಲ. ಎಷ್ಟು ಈಸಿ ಆಯ್ತು ನೋಡಿರಿ. 5 ನಿಮಿಷದೊಳಗೆ ಆಗಿಬಿಡ್ತೈತೆ ರೀ ಪಲ್ಯ ದಾಲ್ ನೋಡಿರಿ. ಈಗ ಕುದಿಯಾಕತ್ತೈತಲ್ರಿ, ಈ ಥರ ಇದ್ದರೆ ಆಯ್ತು ನೋಡಿರಿ. ಚಲೋ ಬಂದೈತಲ್ರಿ ನೋಡಿರಿ. ನಾವು ಇಲ್ಲಿ ಸರ್ವ್ ಮಾಡ್ಕೊಂಡ್ರಿ ಪರೋಟ ಜೋಡಿ. ಚಲೋ ಇರ್ತೈತೆ ರೀ. ನೀವು ಮಾಡ್ಕೊಂಡು ತಿಂದು ನೋಡಿರಿ. ನಮ್ಮ ಚಾನಲ್ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ರೀ.